ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಎರಡು ಮೆಥಡ್ ಇದೆ. ಒಂದು ಪರ್ಸೋನಾ ಮೆಥಡ್ ಅಂತಿದೆ, ಇನ್ನೊಂದು ಕಾಮನ್ ಆಗಿ ಸೆಕೆಂಡ್ ಡಿಫಾಲ್ಟ್ ಇರುತ್ತೆ. ಸೆಕೆಂಡ್ ಮೆಥಡು ಫಸ್ಟ್ ಮೆಥಡಲ್ಲಿ ಅಂತಂದರೆ ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಒಂದೇ ಬಾರಿ ಆಗುತ್ತೆ. ಅಂದರೆ ಯಾರ್ದು ಯೂಟ್ಯೂಬ್ ಚಾನಲ್ ಇರುತ್ತೆ ಅವರೇ ಮಾಡಬೇಕಾಗುತ್ತೆ. ಅವ್ರ ಫೇಸ್ ಡಿಟೆಕ್ಷನ್ ಇರುತ್ತೆ, ಫೇಸ್ ಎಲ್ಲ ಅವ್ರು ತೋರಿಸ್ಬೇಕು, ರೈಟ್ ಲೆಫ್ಟ್ ಎಲ್ಲ ತಿರುಗಿಸ್ಬೇಕು, ಅದೆಲ್ಲ ಕೇಳುತ್ತೆ, ಅದೆಲ್ಲ ಮಾಡಬೇಕು. ಭಾಳಷ್ಟು ಜನ ಅದು ಬೇಗ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ. ಅದು ಕೂಡ ನೀವು ಮಾಡ್ಬೋದು. ಒಂದು ವೇಳೆ ನಿಮಗೆ ಅದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂತಂದರೆ, ಮತ್ತು ರಿಸ್ಕ್ ಬೇಡ ಅಂತಂದರೆ ಈ ಮೆಥಡಿಂದ ಕೂಡ ನೀವು ಮಾಡ್ಬೋದು. ಇದು ಸೆಕೆಂಡ್ ಮೆಥಡ್ ಇದೆ. ಈ ಮೆಥಡಲ್ಲಿ ನಿಮಗೆ ಫಸ್ಟ್ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ, ಸೆಕೆಂಡ್ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಫಸ್ಟ್ ಮೆಥಡ್ ಪರ್ಸೋನಾ ಮೆಥಡ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ನೀವು ಎರಡು ಒಂದೇ ಬಾರಿ ಮಾಡ್ಬೋದು, ಬೇಗ ಆಗಿಬಿಡುತ್ತೆ. ಆದರೆ ಸ್ವಲ್ಪ ರಿಸ್ಕ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ, ಬೇಗ ಆಗೋದಿಲ್ಲ, ಎರರ್ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ನೀವು ಮಾಡಿದರೆ ಬೇಗ ಆಗಿಬಿಡುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ, ಅಡ್ರೆಸ್ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ. ಆದರೆ ಸೆಕೆಂಡ್ ಮೆಥಡಲ್ಲಿ ನೀವು ಐಡೆಂಟಿಟಿ ವೆರಿಫಿಕೇಷನ್ ಫಸ್ಟ್ ಮಾಡಬೇಕು, ಅದಾದಮೇಲೆ $10 ಆದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಮಾಡ್ಬೋದು. ಇದರಲ್ಲಿ ಸೆಕೆಂಡ್ ಮೆಥಡಲ್ಲಿ ಯಾರಾದರೂ ಮಾಡ್ಬೋದು. ನಿಮ್ಮದು ಚಾನಲ್ ಇತ್ತು ಅಂತಂದರೆ, ನಿಮ್ಮ ಚಾನಲ್ ನನ್ನ ಕೈಗೆ ಕೊಟ್ಟಿದ್ರಿ ಅಂತಂದರೆ ನಾನು ಕೂಡ ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ನಿಮ್ಮದು ಮಾಡಿ ಕೊಡ್ಬೋದು. ನನ್ನ ಲ್ಯಾಪ್ಟಾಪ್ನಲ್ಲೇ ಮಾಡಿಕೊಡ್ಬೋದು ಫ್ರೆಂಡ್ಸ್. ಆದರೆ ಫಸ್ಟ್ ಮೆಥಡ್ ಮಾತ್ರ ನೀವೇ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಏನೇನಿರುತ್ತೆ ನೀವೇ ಕರೆಕ್ಟಾಗಿ ತಿಳ್ಕೊಂಡು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಸೆಕೆಂಡ್ ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಐಡೆಂಟಿಟಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿದ್ದೀನಾಗಲೇ ನಿಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ. ಬೇಗನಲ್ಲಿ ನಿಮ್ಗೆ ಆ 6 ಡಿಜಿಟ್ಸ್ ಇರುತ್ತೆ, ಆ ಡಿಜಿಟ್ಸ್ನ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ನೋಡ್ತಿದ್ರೆ 6 ಡಿಜಿಟ್ ವೆರಿಫಿಕೇಷನ್ ಪಿನ್ ಅಂತಿದೆಯಲ್ಲ, ಅದು ಎಂಟರ್ ಮಾಡಬೇಕು. ಎಂಟರ್ ಮಾಡಿದರೆ ನಿಮ್ಗೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಆದರೆ ಅಡ್ರೆಸ್ ವೆರಿಫಿಕೇಷನ್ಗೆ ನಿಮಗೆ ನಿಮ್ಮ ಅಡ್ರೆಸ್ಗೆ ಬರುತ್ತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ಬೇಗ ಬರೋದಿಲ್ಲ. ಒಂದು ವೇಳೆ ಬಂದರೂ ಕೂಡ ಪೋಸ್ಟ್ ಮ್ಯಾನ್ಗೆ ಈ ರೀತಿ ಲೆಟರ್ಸ್ ಜಾಸ್ತಿ ನೋಡಿರಲ್ಲ ಅವರು, ಏನೋ ಲೆಟರ್ ಇದೆ ಬಿಡಿ ಅಂತೇಳಿ ಮತ್ತೆ ರಿಟರ್ನ್ ಕಳಿಸ್ಬಿಡ್ತಾರೆ, ಇಲ್ಲಾಂದ್ರೆ ಹಾಗೆ ಇಟ್ಕೊಂಡು ಕೊಡ್ತಾರೆ. ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಲೆಟರ್ ಬರೋದಿದೆ ಅಂತೇಳಿ ಎಲ್ಲನೂ ಹೇಳಬೇಕು. ಅದು ಪ್ರೋಸೆಸ್ನ ನಿಮಗೆ ಭಾಳಷ್ಟು ವೀಡಿಯೋಸ್ನಲ್ಲಿ ಹೇಳಿದ್ದೀನಿ. ನೀವಿನ್ನ ನೋಡಿರಲಿಲ್ಲ ಅಂತಂದರೆ ಆ ವಿಡಿಯೋಸ್ ಕೂಡ ನೋಡ್ಬೋದು. ಈಗ ಆ ಲೆಟರ್ ನಿಮಗೆ ಕೈ ಸಿಕ್ಕಿತು ಅಂತಂದರೆ, ಸಿಕ್ಕಿದಾದ್ಮೇಲೆ ಅಡ್ರೆಸ್ ವೆರಿಫಿಕೇಷನ್ ಯಾವ ರೀತಿ ಮಾಡಬೇಕು ಅಂತೇಳಿ ನೋಡ್ತಾ ಇದ್ದೀರಾ. ನಿಮಗೆ ಆ ಲೆಟರ್ ಸಿಕ್ಕಾದ್ಮೇಲೆ ಓಪನ್ ಮಾಡಿದರೆ ನಿಮಗೆ ಅದರಲ್ಲಿ 6 ಡಿಜಿಟ್ಸ್ ಇರುತ್ತೆ. 6 ಡಿಜಿಟ್ ನೋಡ್ತೀರಾ. ನೋಡಿದಾದ್ಮೇಲೆ AdSense ಅಕೌಂಟ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಯುವರ್ ಪೇಮೆಂಟ್ಸ್ ಆನ್ ನೋಟ್ ಬಿಕಾಸ್ ಯು ನೀಡ್ ಟು ವೆರಿಫೈ ಯುವರ್ ಅಡ್ರೆಸ್ ಅಂತಿದೆ. ಇಲ್ಲಾದರೂ ಆ್ಯಕ್ಷನ್ ಅಂತ ಹೇಳಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರು ಓಪನ್ ಆಗುತ್ತೆ. ಒಂದು ವೇಳೆ ಅಲ್ಲಿ ಬೇಡ ಅಂತಂದರೆ ಇಲ್ಲಿ ವೆರಿಫಿಕೇಷನ್ ಚೆಕ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ಅಡ್ರೆಸ್ ವೆರಿಫಿಕೇಷನ್ ಅಂತಿದೆ, ಇಲ್ಲಿ 6 ಡಿಜಿಟ್ ಅಂತಿದೆ, ಅದರಲ್ಲಿ 6 ಡಿಜಿಟ್ನ ಎಂಟರ್ ಮಾಡಬೇಕು. ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ 6 ಡಿಜಿಟ್ನ ಎಂಟರ್ ಮಾಡಬೇಕು. ಕರೆಕ್ಟಾಗಿ 2 ಬಾರಿ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಡಿಜಿಟ್ಸ್ ಅಂತೇಳಿ. ಕರೆಕ್ಟ್ ಇದ್ದರೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಸಬ್ಮಿಟ್ ಅಂತಿದೆ, ಅದು ಸಬ್ಮಿಟ್ನ ಕ್ಲಿಕ್ ಮಾಡಿದ್ರೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಇನ್ನೂ ಏನು ಅಂತಂದರೆ, ನಿಮಗೆ ಅಡ್ರೆಸ್ ಲೆಟರ್ ಬಂದಿರಲಿಲ್ಲ ಅಂತಂದರೆ ನೀವು 3 ಬಾರಿ ಅಟೆಂಪ್ಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಯು ಹ್ಯಾವ್ 3 ಅಟೆಂಪ್ಟ್ಸ್ ರಿಮೈನಿಂಗ್ ಅಂತೆ. ಫಸ್ಟ್ ಅವರು ಸೆಂಡ್ ಮಾಡ್ತಾರೆ, $10 ಆದಮೇಲೆ ಅವ್ರು ಸೆಂಡ್ ಮಾಡ್ತಾರೆ. ಆ ಲೆಟರ್ ನಿಮಗೆ ನಿಮ್ಮ ಕೈಗೆ ಸೇರಲಿಲ್ಲ ಅಂತಂದರೆ ಮತ್ತೆ ರೀಸೆಂಟ್ ಪಿನ್ ಅಂತಿದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿದರೆ ಮತ್ತೆ ಅವರು ಕಳಿಸ್ತಾರೆ. ಮತ್ತೆ ಕಳಿಸಿದಾದ್ಮೇಲೆ ಅದು ಕೂಡ ಸೆಂಡ್ ಆಗಲಿಲ್ಲ ಅಂತಂದರೆ, ನಿಮಗೆ ರೀಚ್ ಆಗಲಿಲ್ಲ ಅಂತಂದರೆ ಮತ್ತು ನೀವು ಅಡ್ರೆಸ್ ಕೂಡ ಚೇಂಜ್ ಮಾಡ್ಬೋದು ಕರೆಕ್ಟಾಗಿ. ಒಂದು ವೇಳೆ ಮೊದಲು ಎಂಟರ್ ಮಾಡಿದ್ದು ಅಡ್ರೆಸ್ ಕರೆಕ್ಟ್ ಇರಲಿಲ್ಲ ಅಂತಂದರೆ ಮತ್ತೆ ಎಡಿಟ್ ಮಾಡಿ ಕರೆಕ್ಟಾಗಿ ಅಡ್ರೆಸ್ನ ಎಂಟರ್ ಮಾಡಿ ಮತ್ತೆ ರೀಸೆಂಟ್ ಕ್ಲಿಕ್ ಮಾಡಿದರೆ ಮತ್ತೆ ಹೊಸ ಅಡ್ರೆಸ್ ಏನು ಹಾಕಿರ್ತೀರ, ಎಂಟರ್ ಮಾಡಿರ್ತೀರ, ಆ ಅಡ್ರೆಸ್ಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು 3 ಬಾರಿ ಎಂಟರ್ ಮಾಡ್ಬೋದು. ಮತ್ತು ಅವರು 1 ಬಾರಿ ಕಳಿಸ್ತಾರೆ. 4 ಬಾರಿ ನಿಮಗೆ ಲೆಟರ್ ಬರುತ್ತೆ. ಯಾವುದಾದ್ರೂ ಲೆಟರ್ 4 ಬಾರಿ ಅವ್ರು ಕಳಿಸ್ತಾರಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಲೆಟರ್ ನಿಮ್ಮ ಕೈಗೆ ಸಿಕ್ತು ಅಂದರೆ ಅದು ಸೇಮ್ ನಂಬರ್ನ ಕಳಿಸ್ತಾರೆ ಅವರು. ಏನು ನಂಬರ್ ಇರುತ್ತಲ್ಲ ಸೇಮ್ ನಂಬರ್ ಅವರು ಕಳಿಸ್ತಾರೆ. ಆ ನಂಬರ್ನ ನೀವು ಎಂಟರ್ ಮಾಡಿದರೆ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ನಿಮಗೆ ಇವು 4 ಬಾರಿ ಕಳಿಸಿದ್ರು ನಿಮಗೆ ಸಿಗಲಿಲ್ಲ, ನಿಮಗೆ ಆ ಲೆಟರ್ ನಿಮ್ಮ ಕೈಗೆ ಸಿಗಲಿಲ್ಲ ಅಂತಂದರೂ ಕೂಡ ನೀವು ಬೇರೆ ಇನ್ನೊಂದು ಮೆಥಡ್ ಇದೆ, ಜಿಮೇಲ್ ಮುಖಾಂತರ ಕೂಡ ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಬೋದು. ಇದು ಪ್ರೋಸೆಸ್ ಇದೆ. ಮತ್ತು 3 ತಿಂಗಳಲ್ಲಿ ಇದು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ಪ್ರೋಸೆಸ್ ಏನು ಹೇಳಿದ್ನಲ್ಲ 4 ಬಾರಿ ಬರುತ್ತೆ ಅಂತೇಳಿ, ಇದನ್ನು ನೀವು 3 ತಿಂಗಳಲ್ಲಿ ಮಾಡಬೇಕಾಗುತ್ತೆ. ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ, 3 ಮಂತ್ಸಲ್ಲಿ ಇದು ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಟೈಮ್ ಇದೆ ಫ್ರೆಂಡ್ಸ್. ಈ ರೀತಿ ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಬೇಕು. ಈಗ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ್ರೆ ನೋಡ್ತಿದ್ರೆ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತೇಳಿ ಬಂದುಬಿಡ್ತು. ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು. ಈ ರೀತಿ ಅಡ್ರೆಸ್ ವೆರಿಫಿಕೇಷನ್ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಈಸಿ ಇದೆ, ಸ್ವಲ್ಪ ಕರೆಕ್ಟಾಗಿ ಎಂಟರ್ ಮಾಡಬೇಕು, ಅಡ್ರೆಸ್ನ ಎಲ್ಲ ಕರೆಕ್ಟಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಯೂಟ್ಯೂಬ್ ರಿಲೇಟೆಡ್ ಮತ್ತು AdSense ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಯೂಟ್ಯೂಬ್ ಬಗ್ಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ನಮ್ಮ ಚಾನಲ್ನ
ನಲ್ಲಿ ವೀಡಿಯೋಸ್ ಇರುತ್ತೆ, ತಿಳ್ಕೊಬೋದು. ಆ್ಯಡ್ಸೆನ್ಸ್ ರಿಲೇಟೆಡ್ ವೀಡಿಯೋಸ್ ಇರುತ್ತೆ. ಯೂಟ್ಯೂಬ್ನಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅದರ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೋಬೋದು. ಆ್ಯಡ್ಸೆನ್ಸ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿಕೊಂಡು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ಅಲ್ಲಿ ನೋಡಿಕೊಂಡು ಸಾಲ್ವ್ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ನಿಮಗೆ ಮೆಸೇಜ್ ಮಾಡ್ಬೋದು. ವಾಟ್ಸಪ್ ಮೆಸೇಜ್ ಮಾಡಿ ನಾನು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಚಾರ್ಜ್ ಆಗುತ್ತೆ, ನಮಗೆ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಅಂತಂದರೆ, ನಿಮಗೆ ಇದು ಮಾನಿಟೈಸೇಷನ್ ಟೈಮಲ್ಲಿವರೆಗೂ ನಿಮಗೆ ಚಾನಲ್ ಬಂದಿರುತ್ತೆ. ಅಂದರೆ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಾರೆ. ನೀವು ಆ್ಯಡ್ಸೆನ್ಸ್ ಇದು ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಮತ್ತು ಮುಂದೆ ಎಲ್ಲ ಪ್ರೊಸೆಸ್ ಮಾಡಬೇಕು ಅಂತಂದರೆ ನಿಮ್ಗೆ ಏನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಅಂತಂದರೆ ನಮಗೆ ನಿಮ್ಮ ಚಾನಲ್ನ ಕೊಟ್ಟರೆ ನಿಮಗೆ ಮಾನಿಟೈಸೇಷನ್ ಮಾಡಿ ಕೊಡ್ತೀವಿ. ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡೋದು ಮತ್ತು ಏನೇನು ಪ್ರೊಸೆಸ್ ಇರುತ್ತೆ ಎಲ್ಲನೂ ಮಾಡಿಕೊಡ್ತೀನಿ. ಫಸ್ಟ್ ಪೇಮೆಂಟ್ ಬರೋವರೆಗೂ ಎಲ್ಲ ಪ್ರೊಸೆಸ್ನ ಮಾಡಿಕೊಡ್ತೀನಿ. ಅದಕ್ಕೆ ಚಾರ್ಜ್ ಆಗುತ್ತೆ. ಆ ಚಾರ್ಜ್ನ ಫಸ್ಟೇ ಪೇ ಮಾಡಬೇಕು. ನಮಗೆ ಪೇ ಮಾಡಿದಾದ್ಮೇಲೆ ನಿಮಗೆ ಎಲ್ಲ ಪ್ರೊಸೆಸ್ನ ಮಾಡಿ ಫಸ್ಟ್ ಪೇಮೆಂಟ್ ಬರೋವರೆಗೂ ಎಲ್ಲನೂ ಮಾಡಿದಾದ್ಮೇಲೆ ನಿಮ್ಮ ಚಾನಲ್ ನಿಮಗೆ ರಿಟರ್ನ್ ಮಾಡ್ತೀನಿ. ಮತ್ತು ಇದರಲ್ಲಿ ಏನು ಅಂತಂದರೆ, ಫಸ್ಟ್ ಪೇಮೆಂಟ್ ನಿಮಗೆ ಬಂತು ಅಂತಂದರೆ ನೆಕ್ಸ್ಟ್ ಪೇಮೆಂಟ್ ಕಂಟಿನ್ಯೂ ಬರ್ತಾ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಫಸ್ಟ್ ಪೇಮೆಂಟ್ ಬರೋವರೆಗೂ ನೀವು ಭಾಳ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ ಫ್ರೆಂಡ್ಸ್.